ಜನವರಿ 22ನೇ ತಾರೀಕಿಗೆ ರಾಮನ ಭಕ್ತರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹೀಗಿರುವಾಗ ಶ್ರೀರಾಮನೂರಿನ ಅಯೋಧ್ಯೆಯ ಪ್ರದಕ್ಷಿಣೆಯನ್ನ ಪಬ್ಲಿಕ್ ಟಿವಿ ಕಳೆದ ಒಂದು ವಾರಗಳಿಂದಲೂ ಹಾಕ್ತಾ ಇದೆ. ಅಲ್ಲಿನ ಇಂಚಿಂಚು ಮಾಹಿತಿನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಸಿದ್ಧತೆಗಳು ಹೇಗಾಗ್ತಾ ಇದೆ, ಶ್ರೀರಾಮನ ಮಂದಿರ ಅಥವಾ ಅಯೋಧ್ಯೆ ಹೇಗೆ ರೆಡಿ ಆಗ್ತಾ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಪೆಷಲ್ ರಿಪೋರ್ಟ್ ನೊಂದಿಗೆ ಇವತ್ತು ನಿಮ್ಮ ಜೊತೆ ಬಂದಿದ್ದೀವಿ. ದೇಶದ ದಿವ್ಯ ಮಂದಿರ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದಾವೆ. ಹೀಗಾಗಿ ನಿರ್ಮಾಣ ಕಾರ್ಯಗಳು ಕೂಡ ಸಾಕಷ್ಟು ವೇಗವಾಗಿ ನಡೀತಾ ಇದಾವೆ. ನಿಮ್ಮ ಪಬ್ಲಿಕ್ ಟಿವಿ ತಂಡ ಈಗ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಕ್ಷೇತ್ರದಲ್ಲಿದೆ, ಸ್ಥಳದಲ್ಲಿದೆ, ಈ ಒಂದು ಪುಣ್ಯ ಭೂಮಿಯಲ್ಲಿದೆ. ಬನ್ನಿ, ರಾಮ ಮಂದಿರ ಹೇಗೆ ನಿರ್ಮಾಣ ಆಗ್ತಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಹಂತ ಹಂತವಾಗಿ ತೋರಿಸ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 70 ಎಕರೆಯ ಭವ್ಯ ಭೂಮಿಯಲ್ಲಿ ಈ ಒಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 30% ಭೂಮಿಯನ್ನ, ಅಂದ್ರೆ 70 ಎಕರೆಯಲ್ಲಿ 30% ಭೂಮಿಯನ್ನ ಬಳಸಿಕೊಂಡು ಈ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ. ಬಾಕಿ ಸುಮಾರು 50 ಎಕರೆಯಲ್ಲಿ ಪಾರ್ಕ್, ಗಾರ್ಡನ್ ಸೇರಿದಂತೆ ಹಚ್ಚ ಹಸಿರಿನ ಪ್ರದೇಶವನ್ನ ನಿರ್ಮಾಣ ಮಾಡಲಿಕ್ಕೆ ಸಮಿತಿ ನಿರ್ಧಾರ ಮಾಡಿರುವಂತದ್ದು, ಟ್ರಸ್ಟ್ ನಿರ್ಧಾರ ಮಾಡಿರುವಂತದ್ದು. ಹೀಗಾಗಿ ಬಾಕಿ 30% ಜಾಗದಲ್ಲಿ ಕಟ್ಟಡ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಮಾಹಿತಿಗಳ ಪ್ರಕಾರ ಏನು ಮೊದಲನೇ ಮಹಡಿಯ ಕನ್ಸ್ಟ್ರಕ್ಷನ್ ಏನಿದೆ, ಕಾಮಗಾರಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಮುಕ್ತಾಯ ಆಗಿರುವಂಥದ್ದು, ಅದು ಉದ್ಘಾಟನೆಗೆ ಸನ್ನದ್ಧವಾಗಿರುವಂಥದ್ದು. ಆದರೆ ಗರ್ಭಗುಡಿಯಲ್ಲಿ ಫ್ಲೋರಿಂಗ್ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದ್ದಾವೆ. ಸಾಕಷ್ಟು ವಿಶೇಷತೆ ವಿನ್ಯಾಸಗಳಿಂದಲೂ ಕೂಡ ಈ ಒಂದು ಕೆಲಸಗಳನ್ನು ಮಾಡಲಾಗ್ತಾ ಇರುವಂಥದ್ದು. 6.3 ತೀವ್ರತೆಯ ಭೂಕಂಪನವನ್ನು ಕೂಡ ತಡೆಯುವಂತಹ ಶಕ್ತಿಯ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಈ ಒಂದು ಕಟ್ಟಡಕ್ಕೆ ಇರುವಂಥದ್ದು. ಯಾಕಂದ್ರೆ ಭೂಕಂಪ ನಿರೋಧಕ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಒಂದು ಕಟ್ಟಡವನ್ನು ನೋಡ್ತಾ ಹೋಗ್ಬೋದು ನೀವು. ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿ ಈ ಒಂದು ದೇವಾಲಯವನ್ನು ವಿನ್ಯಾಸ ಮಾಡಲಾಗಿರುವಂಥದ್ದು. ಪ್ರತಿಯೊಂದು ಅಂತಸ್ತು ಕೂಡ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಬಹಳಷ್ಟು ಪ್ರಮುಖವಾಗಿ ನೆಲ ಅಂತಸ್ತಿನ ಉದ್ದವನ್ನು ನೋಡೋದಾದ್ರೆ ಪೂರ್ವದಿಂದ ಪಶ್ಚಿಮದಲ್ಲಿ 380 ಅಡಿ ಉದ್ದ ಇದೆ. ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಅಗಲ 250 ಅಡಿ ಇದ್ರೆ, ನೆಲದಿಂದ ಗರ್ಭಗುಡಿಯ ಗೋಪುರ 181 ಅಡಿಯಷ್ಟು ಎತ್ತರ ಇರುತ್ತೆ ಅನ್ನುವಂಥ ಮಾಹಿತಿಗಳು ಬಂದಿರುವಂಥದ್ದು. ಜೊತೆಗೆ ಪ್ರತಿಯೊಂದು ಕಂಬದಲ್ಲೂ ಕೂಡ 16 ವಿಭಿನ್ನವಾದಂತಹ ಚಿತ್ರಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿರುವಂತಹ ಕೆಲಸವನ್ನ ಮಾಡಲಾಗಿದೆ. ಇದು ಈ ಒಂದು ದೇವಾಲಯ ಏನಿದೆ ವಿಶ್ವದ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕರೆಸ್ಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಸರ್, ನಮ್ಮ ಹೆಸರು ಮುನಿಯಗೌಡ ಅಂತ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ. ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ? ನಾವು ಎಲೆಕ್ಟ್ರಿಕಲ್ ಫೀಲ್ಡ್ ಇಂದ ಇದ್ದೀವಿ. ಇಲ್ಲಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗಿದ್ದೀರಿ, ಇಲ್ಲಿ ಕೆಲಸ ಕೂಡ ಮಾಡ್ತಿದ್ದೀರಿ. ಖುಷಿ ಅನ್ನೋದಕ್ಕಿಂತ ಖುಷಿ ಹೇಳಕ್ಕೆ ಆಗ್ತಾ ಇಲ್ಲ, ಆ ತರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಶತಮಾನಗಳ ಸಂಘರ್ಷದಿಂದ ಮುಕ್ತಿ ಒಂದು ನಮ್ಮ ಜೀವಿತಾವಧಿಯಲ್ಲಿ ಏನೋ ಇದು ಸುವರ್ಣಾವಕಾಶದಲ್ಲಿ ನೋಡ್ತಾ ಇದೀವಿ. ಮಂದಿರನ ಕಟ್ತಾ ಇರೋದನ್ನ, ಅದು ಒಂಥರ ತುಂಬಾ ಖುಷಿನೇ. ನಮ್ಮ ಹಿಂದೂಗಳಿಗೆ ನಿಜ ಹೇಳ್ಬೇಕಾದ್ರೆ ತುಂಬ ಖುಷಿ ಪಡ್ತೀವಿ ಸರ್. ಪುರಾತನ ದೇವಸ್ಥಾನ ಇದು, ಅಂದ್ಕೊಂಡಿರ್ಲಿಲ್ಲ ಆಗುತ್ತೋ ಆಗಲ್ವೋ ಅಂತೇಳಿ ತುಂಬ ಖುಷಿ ಆಗ್ತಿದೆ. ಈಗ ಸಂಪೂರ್ಣಗೊಂಡಿದೆ. ಈಗ ಹೇಗೆಲ್ಲ ಕೆಲಸಗಳು ನಡೀತಾ ಇದೆ? ಕೆಲಸ ಈಗ ಫುಲ್ ಸ್ಪೀಡಲ್ಲಿ ನಡೀತಿದೆ. ಆಲ್ರೆಡಿ ಎಲ್ಲ ಪವರ್ಗಳೆಲ್ಲ ಆನ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಲೈಟಿಂಗ್ ಫ್ಯೂಚರ್ಸ್ ಆಗ್ತಿದ್ದಾರೆ, ಆದ್ಮೇಲೆ ಓಪನ್ ಆಗುತ್ತೆ. ಫಸ್ಟ್ ಫ್ಲೋರಿಂಗ್ ಲೈಟಿಂಗ್ ಎಲ್ಲಿ ತನಕ ಬಂದಿದೆ? ಈಗ ಗ್ರೌಂಡ್ ಫ್ಲೋರ್ ಆಗ್ತಿದ್ದಾರೆ. ಗ್ರೌಂಡ್ ಫ್ಲೋರ್ ಈಗ ಓಪನ್ ಆಗ್ತಿದೆ ಮಂದಿರ. ಲೈಟಿಂಗ್ ಹಾಕಿದ್ದಾರೆ, ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಇದೆ. ಬೇಸ್ಮೆಂಟು, ಈ ಪ್ಲಿಂತ್ ಎಲ್ಲ ಏನಂತ ಹೇಳ್ತೀವಿ, ಅದೆಲ್ಲ ನಮ್ಮ ಕರ್ನಾಟಕದ ನೀವು ನೋಡ್ಬೋದಲ್ಲಿ ಇದರಲ್ಲಿ ಗ್ರಾನೈಟ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಆ ಬ್ರಿಕ್ ವರ್ಕ್ ಮೇಲೆ ಆ ಗ್ರಾನೈಟ್ ಎಲ್ಲ ನಾವೇ ಇನ್ಸ್ಟಾಲ್ ಮಾಡಿರೋದು. ಆ್ಯಕ್ಚುಲಾಗಿ ಅದು ಸುಮಾರು ಒಂದು 21 ಅಡಿ ಇದೆ. ಆ್ಯಕ್ಚುಲಾಗಿ ಅದಷ್ಟು ಪೂರ್ತಿ ಇಲ್ಲ, ಒಂದು 60% 70% ನಾವೇ ಮಾಡಿರೋದು ಸರ್. ಅದರೆಲ್ಲ ಎಲ್ಲಿಂದ ಸರ್ ಗ್ರಾನೈಟ್ ನ ಚೂಸ್ ಮಾಡಿರೋದು? ಎಲ್ಲ ಚಿಕ್ಕಬಳ್ಳಾಪುರ ಸಾದಳ್ಳಿ ಗ್ರಾನೈಟ್ ಸರ್. ಈಗ ಮೇನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ತಿರುವಂತಹ ಬಾಲರಾಮನ ಶಿಲೆಯನ್ನು ಕೂಡ ಇಬ್ರು ಕನ್ನಡಿಗರಿಗೆ ಹೌದು ಖಂಡಿತ. ಅದರಲ್ಲಿ ನಮ್ಮ ಮೈಸೂರಿನ
ಅದನ್ನ ಅರಣ್ಯ ಯೋಗಿರಾಜ್ ಅವರು ಕೂಡ ಎಲ್ಲ ಹೌದು ಖಂಡಿತ ಇದು ಮಾಡಿದ್ರೆ ಅದು ಬಹಳ ವಿಶೇಷವೇ. ಈಗ ಅಯೋಧ್ಯೆಗೂ ಕರ್ನಾಟಕಕ್ಕೂ ಬಹಳ ನಂಟಿದೆ ಸರ್, ಅದು ಆ ದೃಷ್ಟಿನಲ್ಲಿ ನೋಡಿದ್ರೆ. ಇದು ಗರ್ಭಗುಡಿಯ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಿದ್ದೀರಿ. ಇಲ್ಲೇ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಜನವರಿ 22ನೇ ತಾರೀಕು ಇಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದಿಯಾಗಿ ಪ್ರಮುಖ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಮಲಲ್ಲನ ಪ್ರತಿಷ್ಠಾಪನೆಯಲ್ಲಿ ಈ ಒಂದು ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 22ನೇ ತಾರೀಕು 12:08 ಈ ಒಂದು ಏನು ಪ್ರತಿಷ್ಠಾಪನೆ ಕೆಲಸಗಳು ಕೂಡ ಮುಕ್ತಾಯ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಸಾಕಷ್ಟು ಕೆಲಸಗಳು ಇನ್ನೂ ಕೂಡ ಬಾಕಿ ಇರುವಂಥದ್ದು. ನಿರೀಕ್ಷೆಗಳ ಪ್ರಕಾರ 2025ಕ್ಕೆ ಈ ಒಂದು ಕಟ್ಟಡ ಕಾಮಗಾರಿ ಮುಕ್ತಾಯ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಭೂಕಂಪನ ನಿರೋಧಕ ಶಕ್ತಿಯೊಂದಿಗೆ ಸಾಕಷ್ಟು ಅಡಿಪಾಯವನ್ನು ಭದ್ರವಾಗಿ ಹಾಕಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.